ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಈ ಸಂಕ್ರಾಂತಿ ಹಬ್ಬ ಮುಖ್ಯವಾಗಿ ನಮ್ಮ ರೈತರ ಹಬ್ಬ ಮತ್ತು ಒಂದು ನಿಸರ್ಗದ ಹಬ್ಬ. ಅಂದ್ರೆ ಸೂರ್ಯ ತನ್ನ ಪಥವನ್ನ ಬದಲಾಯಿಸ್ತಕ್ಕಂಥ ಒಂದು ದಿನ ಇವತ್ತು. ಆ ದೃಷ್ಟಿಯಿಂದ ಸೂರ್ಯ ಮತ್ತು ಚಂದ್ರ ಇವರಿಬ್ಬರೂ ನಮ್ಮ ರೈತಾಪಿ ವರ್ಗಕ್ಕೆ ತುಂಬಾ ಬೇಕಾದಂತ ಸತ್ಯದ ದೇವರುಗಳು ಅಂತ ಕರೀತಾರೆ. ಸೊ ಆ ದೃಷ್ಟಿಯಿಂದ ಈ ಸಂಕ್ರಾಂತಿಯಲ್ಲಿ ಸೂರ್ಯ ಆರಾಧನೆ ನಡೀತದೆ ಮತ್ತು ಸೂರ್ಯ ಇದ್ರೇನೆ ಮಳೆ ಬೆಳೆ, ಚಂದ್ರ ಇದ್ರೇನೆ ಮಳೆ ಬೆಳೆ. ಆ ಕಾರಣಕ್ಕಾಗಿ ಸೂರ್ಯನ ಪಥವನ್ನ ಮುಖ್ಯವಾಗಿ ಇಟ್ಕೊಂಡು ಈ ಹಬ್ಬವನ್ನ ರೈತರ ಹಬ್ಬ ಅಂತ ಹೇಳಲಾಗ್ತದೆ. ಮತ್ತು ಈ ದಿವಸ ರೈತರು ತಾವು ಬೆಳೆದ ಎಲ್ಲ ಬೆಳೆಗಳನ್ನ ಕಣದಲ್ಲಿ ರಾಶಿ ಹಾಕಿ ಆ ರಾಶಿಯ ಪೂಜೆಯನ್ನು ಮಾಡಿ ಮತ್ತು ಅನೇಕ ರೀತಿಯ ಆರಾಧನೆಗಳ ಮೂಲಕ ಆ ಪ್ರಕೃತಿಯ ದೈವವನ್ನ ಸಂತೃಪ್ತಿಗೊಳಿಸಿ ತಮ್ಮ ಮನೆಗೆ ದವಸ ಧಾನ್ಯವನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ದಿನ. ಇದ್ರ ಜೊತೆಗೆ ಬಹಳ ಮುಖ್ಯವಾದದ್ದು ಏನಪ್ಪಾ ಅಂದ್ರೆ, ರೈತನ ಜೊತೆಗೆ ಯಾವಾಗ್ಲೂ ಇರ್ತಕ್ಕಂಥದ್ದು ಗೋವು. ಅದು ಎತ್ತಿರ್ಬೋದು, ಹಸು ಇರ್ಬೋದು, ಯಾವುದೇ ಪ್ರಾಣಿ ಇರ್ಬೋದು. ಆ ಪ್ರಾಣಿ ಕೂಡ ಈತನ ಕೃಷಿಗೆ ಸಹಕಾರಿಯಾದಂತ ಒಂದು ಮುಖ್ಯವಾದಂತ ಒಂದು ಜೀವಿ. ಆದ್ರಿಂದ ಅದನ್ನು ಕೂಡ ಆರಾಧಿಸುವ ಮತ್ತು ಅದನ್ನ ಪೂಜೆ ಮಾಡುವ ಮತ್ತು ಕಿಚ್ಚಾಯಿಸುವ ಮೂಲಕ ಅದರ ಹಳೆಯ ಕೊಳೆಗಳನ್ನ ತೊಳೆಯುವ ಅನೇಕ ಆಶಯಗಳು ಇದರ ಹಿಂದಿದೆ. ಸಂಕ್ರಾಂತಮ್ಮ ಅಂತೇಳಿ ಒಂದು ಪ್ರತಿಕೃತಿಯನ್ನ ಮಾಡಿ ಆ ಪ್ರತಿಕೃತಿಯನ್ನ ಪೂಜಿಸುವ ಮೂಲಕ ಸಂಕ್ರಾಂತಿ ಈ ಜನತೆಗೆ, ಅದರಲ್ಲೂ ರೈತರಿಗೆ ಒಂದು ಶುಭಾಶಯವನ್ನು ತರಲಿ ಅಂತ ಹೇಳ್ತಕ್ಕಂಥ ಒಂದು ಒಳ್ಳೆಯ ಆಶಯವನ್ನ ಈ ಹಬ್ಬ ಇಟ್ಕೊಂಡಿದೆ. ಅದನ್ನ ನಮ್ಮ ಜಾನಪದ ಲೋಕದಲ್ಲಿ ನಾವು ಪ್ರತಿ ವರ್ಷ ಮಾಡ್ತಾ ಬರ್ತಾ ಇದೀವಿ. ಯಾಕಂದ್ರೆ ನಿಜವಾದ ಅರ್ಥದಲ್ಲಿ ಇದೊಂದು ಜಾನಪದ ಹಬ್ಬ. ಇದನ್ನ ನಾವು ಆಚರಿಸಬೇಕಾದ್ದು ನಮ್ಮ ಧರ್ಮ. ಇದನ್ನ ನಾಗೇಗೌಡರು, ಎಚ್.ಎಲ್. ನಾಗೇಗೌಡರು ಇದನ್ನ ಸ್ಥಾಪನೆ ಮಾಡಿದಂತ ಅವರು ಇದ್ದ ಕಾಲದಿಂದ ಕೂಡ ಈ ಸಂಕ್ರಾಂತಿ ಹಬ್ಬವನ್ನ ನಾವು ಈ ದಿನ ಆಚರಿಸ್ತಾ ಬರ್ತಾ ಇದೀವಿ. ಇವತ್ತು ನಾವು ರಾಸುಗಳನ್ನು ಕಿಚ್ಚಾಯಿಸೋದು, ರಾಶಿ ಪೂಜೆಯನ್ನ ಮಾಡೋದು, ಇವೆಲ್ಲದರ ಮೂಲಕ ಸಂಕ್ರಾಂತಿಯನ್ನು ಅರ್ಥಪೂರ್ಣವಾಗಿ ನಾವು ಆಚರಿಸಿದ್ದೀವಿ. ಬಂಧುಗಳೇ, ಇವತ್ತೊಂದು ದಿವಸ ಗ್ರಾಮೀಣ ಸೊಗಡು ಕಣ್ಮರೆಯಾಗಿ ಕೇವಲ ಕಾಂಕ್ರೀಟ್ ಕಾಡ್ನಲ್ಲಿ ಬದುಕುವಂತ ಸನ್ನಿವೇಶ ನಮಗೂ ನಿಮ್ಗೆಲ್ರೂ ಕೂಡ ಬಂದು ಒದಗಿ ಬಂದಿದೆ. ಅದರ ನಡುವೆನೂ ಕೂಡ ಹಳ್ಳಿಯ ಸೊಗಡನ್ನ, ಹಳ್ಳಿಯ ಸಂಪ್ರದಾಯವನ್ನ, ಹಳ್ಳಿಯ ಜೀವನವನ್ನ ನೆನೆಸುವಂತ ಒಂದು ಸುಂದರವಾದಂತ ತಾಣ ಇದೆ ಅಂದ್ರೆ ಅದು ನಮ್ಮ ಜನಪದ ಲೋಕ. ನಮ್ಮ ಗ್ರಾಮೀಣದ ವ್ಯವಸಾಯದಲ್ಲಿ ಬಳಸ್ತಾ ಇರ್ತಕ್ಕಂಥ ನೇಗ್ಲು, ಕೂರ್ಗೆ, ಕುಂಟೆ, ರೋಣ್ಕಲ್ಲು, ಕಣ, ರಾಶಿ ಪೂಜೆ ಹಾಗೂ ದನಗಳ ಪೂಜೆ ಹಾಗೂ ಸಂಕ್ರಾಂತಮ್ಮನ ಪೂಜೆಯನ್ನ ನೆರವೇರಿಸುವುದರ ಜೊತೆಗೆ ಇಲ್ಲಿ ದನಗಳನ್ನ ಕಿಚ್ಚು ಹಾಯಿಸುವ ಒಂದು ಸಂಪ್ರದಾಯನು ಕೂಡ ನಿರಂತರವಾಗಿ ಪ್ರತಿ ವರ್ಷನೂ ಕೂಡ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಈ ಒಂದು ಆಚರಣೆಯಲ್ಲಿ ಸಾವಿರಾರು ಜನರು ಕೂಡ ರಾಮನಗರ, ಚನ್ನಪಟ್ಟಣ ಸುತ್ತಮುತ್ತಲ ಹಳ್ಳಿಗಳಿಂದ ಇಲ್ಲಿಗೆ ಬಂದು ಹಳ್ಳಿಯ ಸೊಗಡನ್ನ ಮತ್ತೊಮ್ಮೆ ನೆನಪಿಸಿಕೊಳ್ಳುವಂತ ಒಂದು ಸನ್ನಿವೇಶ ಇದಾಗಿದೆ. ನಮ್ಮ ಹಳ್ಳಿಗಾಡಿನಲ್ಲಿ ಈಗ ನೀವೆಲ್ಲ ನೋಡ್ತಾ ಇದ್ದೀರಿ, ಕುಂಟೆ ನೋಡ್ತಾ ಇದ್ದೀರಿ, ಹೆಗ್ಗುಂಟೆ ನೋಡ್ತಾ ಇದ್ದೀರಿ, ಕೂರ್ಕೆ ನೋಡ್ತಾ ಇದ್ದೀರಿ, ಮತ್ತೆ ಒಟ್ಟನ್ನು ತೂರುವಂಥ ಒಂದು ವಂದ್ರಿಯನ್ನು ನೋಡ್ತಾ ಇದ್ದೀರಿ. ಅದೇ ರೀತಿಯಲ್ಲಿ ಗಾಡಿಯನ್ನು ಗಮನಿಸಿದ್ದೀರಿ. ರಾಶಿ ಪೂಜೆಯ ಒಂದು ಜಾಗದಲ್ಲಿ ರಾಗಿಯನ್ನು ಸುರಿದು ಆ ಕಡೆ ಈ ಕಡೆ ರೈತ ಬೆಳೀತಕ್ಕಂಥ ಅವರೆಕಾಯಿ, ಗೆಣಸು, ಹೀಗೆ ಬೇರೆ ಬೇರೆ ವಸ್ತುಗಳನ್ನು ಇಟ್ಟು ಪೂಜೆ ಮಾಡ್ತಕ್ಕಂಥ ಒಂದು ಸಂದರ್ಭ ನಿಜವಾಗಲೂ ಸ್ಮರಣೀಯವಾದಂಥ ಸಂದರ್ಭ ಅಂತ ನಾನು ಭಾವಿಸ್ಕೊಳ್ತೇನೆ.